ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀಪಾದಂಗಳವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ನನಗೆ ಕೊಟ್ಟಿರತಕ್ಕಂತಹ ವಿಷಯ ಶಿವರಾತ್ರಿಯ ಬಗ್ಗೆ. ರುದ್ರದೇವರು ಅವತಾರ ಮಾಡಿದ ದಿನವನ್ನು ಶಿವರಾತ್ರಿ ಎಂದು ಕರೆಯುತ್ತೇವೆ. ರುದ್ರದೇವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರುದ್ರದೇವರಲ್ಲಿ ಸ್ವಯಂ ಭಗವಂತನೇ ಇರುತ್ತಾನೆ. ಇದ್ದು ರುದ್ರದೇವರಿಗೆ ಶಕ್ತಿಯನ್ನು ನೀಡುತ್ತಾರೆ. ರುದ್ರದೇವರು ಯಾವಾಗಲೂ ತಾಂಡವ ನೃತ್ಯವನ್ನು ಮಾಡುತ್ತಾರೆ. ರುದ್ರದೇವರ ಸ್ವರೂಪವೇನೆಂದರೆ 5 ಮುಖಗಳು. ಅವು ಯಾವೆಂದರೆ ಸದ್ಯೋಜಾತ, ತತ್ಪುರುಷ, ಅಘೋರ, ವಾಮದೇವ ಹಾಗೂ ಈಶಾನ ಎಂದು 5 ಮುಖಗಳು. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ರುದ್ರದೇವರ ಬಗ್ಗೆ ಹೇಳಿದ್ದಾರೆ. ಏನೆಂದರೆ, ರುದ್ರದೇವರು ನಂದಿಯ ಮೇಲೆ ಕುಳಿತಿದ್ದಾರೆ, ತಲೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿದ್ದಾರೆ, ಆದ್ದರಿಂದ ಗಂಗಾಧರ ಎಂದು ಹೆಸರು. ತಲೆಯಲ್ಲಿ ಚಂದ್ರನನ್ನು ಧಾರಣೆ ಮಾಡಿದ್ದಾರೆ, ಆದ್ದರಿಂದ ಚಂದ್ರಶೇಖರ ಎಂದು ಹೆಸರು. 3 ಕಣ್ಣುಗಳಿವೆ, ಆದ್ದರಿಂದ ತ್ರಯಂಬಕ ಎಂದು ಹೆಸರು. ಬ್ರಹ್ಮದೇವರ ಮಕ್ಕಳು ಆನೆ ಮತ್ತು ಹುಲಿಯ ಚರ್ಮವನ್ನೇ ಬಟ್ಟೆಯಾಗಿ ಧಾರಣೆ ಮಾಡಿದ್ದಾರೆ. ಒಮ್ಮೆ ರುದ್ರದೇವರು ಧ್ಯಾನ ಮಾಡುವಾಗ ಪಾರ್ವತಿ ದೇವಿಯು ಬಂದು ಕೇಳುತ್ತಾಳೆ, ಏನೆಂದರೆ, ನೀವು ಯಾವ ಮಂತ್ರದಿಂದ ಸಿದ್ಧಿಯನ್ನು ಪಡೆದುಕೊಂಡಿದ್ದೀರೋ ಆ ಮಂತ್ರವನ್ನು ನನಗೆ ಉಪದೇಶ ಮಾಡಿರಿ ಎಂದು ಕೇಳುತ್ತಾಳೆ. ಆವಾಗ ರುದ್ರದೇವರು ಹೇಳುತ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬ ಈ ಮಂತ್ರವನ್ನು ಪಾರ್ವತೀದೇವಿಗೆ ಉಪದೇಶ ಮಾಡುತ್ತಾರೆ. 1000 ಜಪವನ್ನು ಮಾಡಿದರೆ ನಮಗೆ ಎಷ್ಟು ಫಲವು ಸಿಗುತ್ತದೋ, ಒಂದೇ ಬಾರಿ ರಾಮದೇವರ ಜಪವನ್ನು ಮಾಡಿದರೆ ಅಷ್ಟೇ ಫಲವು ಸಿಗುತ್ತದೆ. ರುದ್ರದೇವರು ಇಡೀ ಜಗತ್ತಿಗೆ ರಾಮದೇವರ ಹೆಸರನ್ನು ಪ್ರಸಿದ್ಧಗೊಳಿಸಿದ್ದಾರೆ. ಇಷ್ಟು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.